ಇನ್ನು ರಾಜ್ಯದಲ್ಲೇ ಮೊದಲು ತುಂಬುವಂತಹ ಡ್ಯಾಮ್ ಈಗ ಖಾಲಿ ಆಗಿದೆ. ಇತಿಹಾಸದಲ್ಲೇ 3ನೇ ಬಾರಿ ಕಬಿನಿ ಡ್ಯಾಮ್ ಬರದಾಗಿದೆ. ಕಬಿನಿ ಬ್ಯಾಕ್ ವಾಟರ್ನಲ್ಲಿ ದೇವಸ್ಥಾನದ ಕುರುಹು ಕೂಡ ಈಗ ಗೋಚರಿಸ್ತಾ ಇದೆ. ಮುಂಗಾರು ವಿಳಂಬವಾದ ಹಿನ್ನೆಲೆಯಲ್ಲಿ ಜೂನ್ ಮೊದಲ ವಾರದಲ್ಲಿ ಇಡೀ ರಾಜ್ಯದಲ್ಲೇ ಮೊದಲು ತುಂಬುತ್ತಾ ಇದ್ದಂಥ ಡ್ಯಾಮ್ ಅಂದರೆ ಅದು ಕಬಿನಿ ಡ್ಯಾಮ್. ಆದರೆ ಈಗ ಈ ಡ್ಯಾಮ್ ಕೂಡ ಖಾಲಿ ನೀರಿನ ಒಳಗಿದ್ದಂತಹ ದೇಗುಲದ ಪಳೆಯುಳಿಕೆಗಳು ಈಗ ಗೋಚರಿಸ್ತಾ ಇದ್ದಾವೆ. ಆ್ಯಂಡ್ ನೋಡಿ, ಒಂದು ರೀತಿ ಖಾಲಿ ಮೈದಾನದ ಥರ ಆಗ್ಬಿಟ್ಟಿದೆ. ಇದು ಕಬಿನಿ ಡ್ಯಾಮ್ನ ಬ್ಯಾಕ್ ವಾಟರ್ಸ್. ಪ್ರತಿ ಬಾರಿ ಜೂನ್ ಮೊದಲ ವಾರದಲ್ಲೇ ಅಥವಾ ಜೂನ್ ಆರಂಭದಲ್ಲೇ ಈ ಡ್ಯಾಮ್ ತುಂಬಿ ತುಳುಕ್ತಾ ಇತ್ತು. ಆದರೆ ಈಗ ಮುಂಗಾರು ತಡವಾಗಿದ್ದರಿಂದ ಜೂನ್ ಮೊದಲ ವಾರ ಆಯಿತು, 2ನೇ ವಾರ ಆಯಿತು, ಇನ್ನೂ ಈ ಡ್ಯಾಮ್ ತುಂಬಿಲ್ಲ. ಇನ್ನು ದೇವಸ್ಥಾನದ ಪಳೆಯುಳಿಕೆಗಳು, ಪುರಾತನ ದೇವಸ್ಥಾನದ ಪಳೆಯುಳಿಕೆಗಳು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಇದು ಈ ಟೈಮ್ನಲ್ಲಿ ಪ್ರತಿ ವರ್ಷ ನೀರಿನ ಒಳಗಡೆ ಇರ್ತಾ ಇತ್ತು. ಆದರೆ ಈಗ ನೀರೇ ಇಲ್ಲದಿರುವಂಥ ಕಾರಣದಿಂದಾಗಿ ಇದು ಈಗ ಗೋಚರಿಸಿದೆ. ಬಸವಣ್ಣ, ವಿನಾಯಕ, ಇದು ಲಿಂಗ ಕೂಡ ನೀವು ನೋಡಬಹುದು. ಅದರ ಜೊತೆಗೆ ಮಾಸಿದ ಶಾಸನ ಕೂಡ ಈಗ ಜನರಿಗೆ ಕಾಣಿಸ್ತಾ ಇದೆ. ರಾಜ್ಯದಲ್ಲೇ ಮೊದಲು ತುಂಬುವಂಥ ಡ್ಯಾಮ್ ಜೂನ್ ಮೊದಲ ವಾರದಲ್ಲಿ ಈಗ ಖಾಲಿ ಹೊಡಿತಾ ಇದೆ. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ. ಈಗ ಫೋನ್ ಮುಖಾಂತರ ಜಾಯಿನ್ ಆಗ್ತಿದ್ದಾರೆ. ರವಿ, ಈಗ ಜೂನ್ ಮೊದಲ ವಾರದಲ್ಲಿ 2ನೇ ವಾರದಲ್ಲಿ ತುಂಬಿ ತುಳುಕ್ತಾ ಇದ್ದಂಥ ಕಬಿನಿ ಡ್ಯಾಮ್ ಈ ರೀತಿಯಾಗಿ ಖಾಲಿ ಆಗ್ಬಿಟ್ಟಿದೆಯಲ್ಲ ಅಂತ. ಸೊ ಹವಾಮಾನ ಇಲಾಖೆಯ ಅಧಿಕಾರಿಗಳು ಏನು ಹೇಳ್ತಾರೆ, ಯಾವಾಗ ಇದಕ್ಕೆ ನೀರಿನ ಭಾಗ್ಯ ವರುಣದೇವ ಕಲ್ಪಿಸ್ತಾನೆ ಅಂತ? ರಾಹುಲ್, ಇಡೀ ರಾಜ್ಯದಲ್ಲೇ ಮೊದಲು ಭರ್ತಿಯಾಗುವ ಜಲಾಶಯ ಎಂಬ ಹೆಗ್ಗಳಿಕೆಯನ್ನು ಪಡೆದಿರುವಂತಹ ಮೈಸೂರು ಜಿಲ್ಲೆ ಎಚ್.ಡಿ. ತಾಲೂಕು ಬೀಚನಹಳ್ಳಿ ಇರುವಂತಹ ಕಬಿನಿ ಡ್ಯಾಮ್ ಇನ್ನೂ ಕೂಡ ಜೂನ್ 2ನೇ ವಾರ ಆದ್ರೂ ಕೂಡ ಭರ್ತಿ ಆಗ್ತಿಲ್ಲ. ಭರ್ತಿ ಆಗೋದಿರಲಿ, ಕನಿಷ್ಠ ಒಳ ಹರಿವಿನ ಪ್ರಮಾಣ ಕೂಡ ಹೆಚ್ಚಳ ಆಗ್ತಿಲ್ಲ. ಕೇವಲ ಒಳ ಹರಿವಿನ ಪ್ರಮಾಣ 300 ಕ್ಯೂಸೆಕ್ಗೆ ಇಳಿದಿರುವುದು ಹೆಚ್ಚು ಆತಂಕವನ್ನ ಮೂಡಿಸಿದೆ. ಜಲಾಶಯದ ಒಟ್ಟು ವಿಸ್ತೀರ್ಣ 84 ಅಡಿಗಳು. ಆದ್ರೆ ಈಗ ಜಲಾಶಯದಲ್ಲಿ ಕೇವಲ 51 ಅಡಿ ಮಾತ್ರ ಉಳಿದಿದೆ. ಅಂದ್ರೆ ಜಲಾಶಯದಲ್ಲಿ ಕೇವಲ 4 TMC ಮಾತ್ರ ನೀರಿದೆ. ಇದೇ ರೀತಿಯ ಪರಿಸ್ಥಿತಿ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಕುಡಿಯುವ ನೀರಿನ ತಾತ್ಪರ್ಯ ಎದುರಾಗುತ್ತೆ. ಪ್ರಮುಖವಾಗಿ ಮೈಸೂರು, ಮಂಡ್ಯ, ಬೆಂಗಳೂರು, ಚಾಮರಾಜನಗರ ಸೇರಿದಂತೆ ರಾಜ್ಯದ ಒಟ್ಟು 2 ಕೋಟಿ ಜನರಿಗೆ ನೀರುಣಿಸುವಂತಹ ಏಕೈಕ ಜಲಾಶಯ ಈ ಕಬಿನಿ ಜಲಾಶಯ. ಇಲ್ಲಿಂದಲೇ ನೀರನ್ನ ಬಿಡುಗಡೆ ಮಾಡಿದ್ರೆ ಬಿಳಿಗುಂಡ್ಲು ಮತ್ತೆ ರಾಮನಗರದ ಬಳಿ ಆ ನೀರನ್ನ ಬೆಂಗಳೂರಿಗೆ ಸರಬರಾಜು ಮಾಡುವಂತ ಕೆಲಸಕ್ಕೆ ಮುಂದಾಗ್ತಾರೆ. ಇದ್ರ ಜೊತೆಗೆ 2 ಅಭಯಾರಣ್ಯಗಳನ್ನು ಹೊಂದಿರುವಂತಹ, ಅಂದ್ರೆ ಬಂಡೀಪುರ ಮತ್ತು ನಾಗರಹೊಳೆ ಅಭಯಾರಣ್ಯ ಹೊಂದಿರುವಂತಹ ಈ ಕಾಡು ಪ್ರಾಣಿಗಳಿಗೂ ಕೂಡ ಇದೇ ಜಲಾಶಯದಿಂದ ನೀರನ್ನ ಉಣಿಸಲಾಗುತ್ತದೆ. ದುರಂತದ ವಿಷಯ ಅಂತ ಅಂದ್ರೆ ಇಷ್ಟೊತ್ತಿಗೆ ಆಗ್ಲೇ ಜಲಾಶಯ ಭರ್ತಿ ಆಗ್ಬೇಕಿತ್ತು. ಜೂನ್ ಮೊದಲ ವಾರದಲ್ಲೇ ಪ್ರತಿ ವರ್ಷ ಭರ್ತಿ ಆಗ್ತಿತ್ತು. ಆದ್ರೆ ಈ ಬಾರಿ ಮಳೆಯ ಕೊರತೆ ಇರೋ ಕಾರಣಕ್ಕಾಗಿ ಜಲಾಶಯಕ್ಕೆ ಇನ್ನೂ ಭರ್ತಿ ಆಗೋದಿರಲಿ, ಕನಿಷ್ಠ ನೀರು ಕೂಡ ಬರ್ತಿಲ್ಲ. ಒಳಹರಿವಿನ ಪ್ರಮಾಣದಲ್ಲೂ ಕೂಡ ಕಡಿಮೆ ಆಗ್ತಿದೆ. ಹೀಗಾಗಿ ಜನರಲ್ಲಿ ಹೆಚ್ಚು ಆತಂಕ ಮೂಡಿದೆ. ಇದೇ ರೀತಿಯ ಪರಿಸ್ಥಿತಿ ಮುಂದುವರೆದ್ರೆ ಮುಂದೇನು ಅಂತ ಹೇಳಿ ಆತಂಕಕ್ಕೆ ಒಳಗಾಗ್ತಿದ್ರೆ, ಜೊತೆಗೆ ನೀರನ್ನ ಮಿತವಾಗಿ ಬಳಸಿದ್ರೆ ಹೆಚ್ಚು ಅನುಕೂಲ ಅಂತ ಹೇಳಿ ಈಗಾಗಲೇ ಅಧಿಕಾರಿಗಳು ಹೇಳುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಪರಿಸ್ಥಿತಿ ದಿನೇ ಇದೇ ರೀತಿ ಬಿಗಡಾಯಿಸಿದ್ರೆ ಮುಂದಿನ ದಿನಗಳಲ್ಲಿ ನಿಜಕ್ಕೂ ನೀರಿಗೆ ತಾತ್ಪರ್ಯ ಎದುರಾಗುತ್ತೆ. ಇದ್ರ ನಡುವೆ ಕಬಿನಿ ನೀರಿನಲ್ಲಿ ಮೋಜು ಮಸ್ತಿಗೆ ಕೆಲವರು ಮುಂದಾಗ್ತಿದ್ದಾರೆ. ಮೊನ್ನೆ ಅಷ್ಟೇ ಕಬಿನಿ ನೀರಿನಲ್ಲಿ ಕಾರನ್ನ ಚಲಾಯಿಸಲಿಕ್ಕೆ ಹೋಗಿ ಕಾರೊಂದು ನದಿಗೆ, ಅಂದ್ರೆ ಕಬಿನಿ ನೀರಿಗೆ ಮುಳುಗಿ ಹೋಗ್ತಿತ್ತು. ಆ ಸಂದರ್ಭದಲ್ಲಿ ಸ್ಥಳೀಯರೆಲ್ಲರೂ ಕೂಡ ಅದನ್ನ ರಕ್ಷಣೆ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಒಟ್ಟಾರೆ ಕಬಿನಿ ಹಿನ್ನೀರು ಮತ್ತೆ ಕಬಿನಿಯಲ್ಲಿ ದಿನೇ ನೀರಿನ ಪ್ರಮಾಣ ಕುಸಿತಾ ಇರೋದು ಹೆಚ್ಚು ಆತಂಕಕ್ಕೆ ಈಡು ಮಾಡಿಕೊಡ್ತಿದೆ. ರಾಹುಲ್. ರೈಟ್ ರವಿ, ಥ್ಯಾಂಕ್ ಯು ಡೀಟೇಲ್ಸ್ಗೆ.